ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲ್ಟಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನೀವು ಇವಾಗಲೇ ಈ ರೀತಿ ತಮ್ಮೇಲ್ಗಳನ್ನ ನೋಡಿರ್ಬೋದು. ನೀವು ಯೂಟ್ಯೂಬ್ನಲ್ಲಿ ಸಾಕಷ್ಟು ರೀತಿ ಬರಾಕತ್ತಾವೆ. ಇದೇನಪ್ಪ ರಿಯಲ್ ಐತೆ, ಅದು ಫೇಕ್ ಐತೆ, SSLC ರಿಸಲ್ಟ್ ಯಾವಾಗ ಹಂಗಿದ್ರೆ ಫೇಕ್ ಇದ್ರೆ ಎಂಬುದನ್ನು ಇವತ್ತು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದೀರಾ, ತಪ್ಪದೇ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, SSLC ಎಕ್ಸಾಮ್ಗಳು ಈಗಾಗಲೇ ಮುಗಿದಿರುವೆ. ಮುಗಿದ ಮೌಲ್ಯಮಾಪನ ಕೂಡ 15 ಏಪ್ರಿಲ್ 2024ರಿಂದ ಸ್ಟಾರ್ಟ್ ಆಗಿದೆ. ಆದರೆ ಇವತ್ತು ಎಲ್ಲರೂ ಈ ರೀತಿಯ ತಮ್ಮೇಲ್ಗಳು ಇವತ್ತು ಜಾಲತಾಣಗಳಲ್ಲಿ ಸಾಕಷ್ಟು ರೀತಿ ಹರಿದಾಡ್ತಿವೆ. ಹಾಗಿದ್ದರೆ ರಿಸಲ್ಟ್ ಯಾವಾಗ ಬರುತ್ತೆ SSLCದು, ಇದು ಇವತ್ತು ಹೇಳಿದ್ದು ಈ ರಿಸಲ್ಟ್ ಬರುತ್ತಾ ಇಲ್ವಾ, ಅಥವಾ ಏನು ಫೇಕ್ ಐತೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ರಿಸಲ್ಟ್ ಮೌಲ್ಯಮಾಪನ ಬರೀ 15/4/2025 ಸ್ಟಾರ್ಟ್ ಆಗಿದೆ. ಮಿನಿಮಮ್ ಅಂದರೂ 15 ದಿನ ಬೇಕಾಗುತ್ತೆ ಮೌಲ್ಯಮಾಪನ ಮಾಡೋಕ್ಕೆ. ಅದಾದ ನಂತರ ನಿಮ್ಮ ಎಲ್ಲ ಡಾಟಾಗಳನ್ನು ಇದಕ್ಕೆ ಕಂಪ್ಯೂಟರ್ಗೆ ಅಪ್ಲೈ ಮಾಡ್ಬೇಕಂದ್ರೆ 2 ರಿಂದ 3 ದಿನ ಬೇಕು. ಇನ್ನೂ ಮೌಲ್ಯಮಾಪನ ಕೂಡ ಸಂಪೂರ್ಣವಾಗಿ ಮುಗಿದಿಲ್ಲ. ಈಗಾಗಲೇ ಯಾರೋ ಫೇಕ್ ಸುದ್ದಿ ಮೂಲಕ 18ಕ್ಕೆ ರಿಸಲ್ಟ್ ಅಂತ ಹೇಳಿದ್ದಾರೆ. ಇದು ಮಾತ್ರ ಫೇಕ್ ಆಗಿರ್ತದೆ. ಯಾವುದೇ ರೀತಿಯ ರಿಸಲ್ಟ್ SSLC ರಿಸಲ್ಟ್ 18ನೇ ತಾರೀಕಿಗೆ ಬರೋಂಗಿಲ್ಲ. ಅದು ಬಂದು ಮೇ ಫಸ್ಟ್ ವೀಕದಲ್ಲಿ ಬರುವ ಚಾನ್ಸಸ್ ಇದೆ. ಯಾರೂ ಈ ರೀತಿಯ ಸುಳ್ಳು ಮಾಹಿತಿಗಳಿಗೆ ತಲೆ ಕೊಡದೆ ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ಯಾವುದೇ ರೀತಿಯ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಲ್ಲಿ ನಮ್ಮ ಚಾನಲಲ್ಲಿ ಬರೋ ವಿಡಿಯೋ ಎಲ್ಲ ರಿಯಲ್ ಆಗಿರ್ತಾವೆ. ಈ ರೀತಿ ತಮ್ಮೇಲ್ಗಳನ್ನು ನೋಡಿ ನೀವು